NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿ ಮಸ್ತಾನ್ ನಾಯಕ್ ಖಾನಾಪುರ್. ರಾಯಚೂರು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡುವುದು, ರೈತರ ಎಲ್ಲಾ ರೀತಿಯ ಸಾಲ ಮನ್ನಾ ಮಾಡುವುದು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕಿನ ಮಲ್ದಕಲ್ ಕ್ರಾಸ್ ಕಲ್ಮಾಲ ತಿಂತಿಣಿ ಬ್ರಿಡ್ಜ್ ರಾಜ್ಯ ಹೆದ್ದಾರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷಿ ಅಭಿವೃದ್ಧಿ ಸೇನೆ ರಾಜ್ಯ ಅಧ್ಯಕ್ಷರಾದ ಮಸ್ತಾನ್ ನಾಯಕ್ ಅವರು ಶುಕ್ರವಾರ ಸಂಚಾರ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ರಾಜ್ಯದಲ್ಲಿ ತೀವ್ರ ಬರಗಾಲ ಆವರಿಸಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಿಲ್ಲೆಯಲ್ಲಿ ಬಹುತೇಕ ರೈತರು ಬಿತ್ತನೆ ಮಾಡಿದ್ದು ಮಳೆ ಇಲ್ಲದೆ ಬೆಳೆಗಳು ಹಾಳಾಗಿವೆ. ಕೃಷ್ಣಾ ನದಿ ಹಾಗೂ ನಾರಾಯಣಪುರ ಬಲದಂಡೆ ನಾಲೆ ನೀರು ಇಲ್ಲದೆ ನೀರಾವರಿ ಅವಲಂಬಿಸಿದ್ದರೂ ರೈತರು ಸಮಸ್ಯೆ ಎದುರಿಸುತ್ತಿದ್ದಾರೆ. ರೈತರ ನೋವಿಗೆ ಸರ್ಕಾರ ಸ್ಪಂದಿಸದೆ ರಾಜಕೀಯ ಮಾಡಿಕೊಂಡು ಕಾಲ ದೂಡುತ್ತಿದೆ. ಇದರಿಂದ ರೈತರ ಆತ್ಮಹತ್ಯೆ ಹೆಚ್ಚುತ್ತಿದೆ ಎಂದು ರಾಜ್ಯ ಅಧ್ಯಕ್ಷರಾದ ಮಸ್ತಾನ್ ನಾಯಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ರಾಜ್ಯದ ಎಲ್ಲಾ ರೈತರ ವಿವಿಧ ಸಾಲ ಸಂಪೂರ್ಣ ಮನ್ನಾ ಪ್ರದೇಶ ಎಂದು ಘೋಷಿಸಿ ಎಲ್ಲಾ ರೈತರಿಗೆ ವೈಜ್ಞಾನಿಕವಾಗಿ 111 ಮಾಡಬೇಕು. ತಕ್ಷಣವೇ ಬರ ಪೀಡಿತ ಬೆಳೆ ಪರಿಹಾರ ನೀಡಬೇಕು. ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ತುಂಬಿಸಿ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಸಬೇಕು. ರೈತರ ಪಂಪ್ಸೆಟ್ಗೆ 12 ಗಂಟೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು. ವಿಬಿಜಿ ರಾಮ್ ಯೋಜನೆಯಡಿ ಕೂಲಿ ದಿನ 150 ರೂಪಾಯಿ ದಿನಕ್ಕೆ ಹೆಚ್ಚಿಸಬೇಕು. ರೈತರ ವಿರುದ್ಧ ವಿವಿಧ ಠಾಣೆಯಲ್ಲಿ ದಾಖಲಾದ ಕೇಸ್ಗಳನ್ನು ವಾಪಸ್ ಪಡೆಯಬೇಕು. ನಾರಾಯಣಪುರ ಬಲದಂಡೆ ನಾಲೆಗೆ ಶೀಘ್ರವೇ ನೀರು ಹರಿಸಬೇಕು ಎಂದು ರಾಜ್ಯ ಅಧ್ಯಕ್ಷರಾದ ಮಸ್ತಾನ್ ನಾಯಕ್ ಅವರು ಒತ್ತಾಯಿಸಿದರು. ಸ್ಥಳಕ್ಕೆ ಅರ್ಕೇರ ತಹಸೀಲ್ದಾರ್ ಅಮರೇಶ್ ಬಿರಾದರ್ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ದರಿಂದ ರೈತರ ಪ್ರತಿಭಟನೆ ವಾಪಸ್ ಪಡೆದರು. ರಾಜ್ಯಾಧ್ಯಕ್ಷ ಕೆ ಮಸ್ತಾನ್ ನಾಯಕ್ ಪೂಜಾರಿ, ಮುಖಂಡರಾದ ಗುರುಪ್ರತಾಪ್, ಕೆ ರಂಗನಾಥ್, ಆಂಜನೇಯ ಶಾಸ್ತ್ರಿ, ಈರೇಶ್ ತಿಮ್ಮಾಪುರಪೇಟೆ, ಹನುಮಂತ ಮನ್ನಾಪುರಿ, ಕೆ ತಿಮ್ಮಾರೆಡ್ಡಿ, ರಾಚಣ್ಣ ನಾಯಕ್, ಅಮರೇಶ್ ಇತರರು ಇದ್ದರು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷಿ ಅಭಿವೃದ್ಧಿ ಸೇನೆ ರಾಜ್ಯಾಧ್ಯಕ್ಷರಾದ ಮಸ್ತಾನ್ ನಾಯಕ್ ಅವರು ನಮ್ಮ ಚಾನೆಲ್ಗೆ ತಿಳಿಸಿರುತ್ತಾರೆ ಮತ್ತು ವಿವಿಧ ಪತ್ರಿಕೆಗಳಲ್ಲಿ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ವರದಿ ಮಾಡಿದ ಸಂಪಾದಕ ಮತ್ತು ವರದಿಗಾರರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ.